ನಿನ್ನೆ ನಡೆದ ಈ ಗಲಾಟೆ ಗದ್ದಲ ಇದ್ರ ನಡುವೆ ನಿಮ್ಮನ್ನ ಗುಲಾಮ ಅಂತ ಕರೆದ್ರು. ಭೀಮರಾವ್ ಪಾಟೀಲ್ ಅವ್ರ ಬಾಯಲ್ಲಿ ಬಂದ ಮಾತಿದು ಗುಲಾಮ, ನಮ್ಮಿಂದಲೇ ನೀನ್ MLA ಆಗಿರೋದು, ನಮ್ಮಿಂದಲೇ ನೀನು ಬೆಳೆದಿರೋದು ಅಂತ ಹೇಳಿ ಈ ಪದ ಬಳಕೆ ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ನನಗ್ ಬೇಸರ ಇದೆ ಸರ್. ಬಟ್ ಜನ ಕೇಳಿಸ್ಕೊಂಡಿದ್ದಾರೆ, ಹಾಗಾಗಿ ನಾನು ಪ್ರಶ್ನೆ ಮಾಡ್ಲೇಬೇಕು. ಯಾಕೆ ಕರೆದ್ರು ನಿಮ್ಮನ್ ಗುಲಾಮ ಅಂತ ಹೇಳಿ? ಯಾರಿಗ್ ಗುಲಾಮ ಅಂತೆ ನೀವು? ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ ತಮ್ಮ ಮುಖಾಂತರ ಅವರಿಗೆ. ಈಗ ಅವರು ಕಾಂಗ್ರೆಸ್ ಲಿಂದ MLA ಆಗಿದಾರ, 4 ಸರ್ತಿ ಮಂತ್ರಿ ಆಗಿದಾರ. ಅವ್ರ ಗಾಡ್ ಫಾದರ್ ಯಾರು? ಸಿದ್ದರಾಮಯ್ಯ ಅವರು ಇದ್ದಾರ, DK ಶಿವಕುಮಾರ್ ಇದ್ದಾರ, ಖರ್ಗೆ ಸಾಹೇಬರು ಇದ್ದಾರ. ಈಗ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನೀನ್ ನನ್ ಗುಲಾಮ್ ಇದಾರ ಅಂತ ಹೇಳ್ತಾರೆ ಏನ್ ರಾಜಶೇಖರ್ ಪಾಟೀಲ್ಗೆ? ಒಂದು ಪಕ್ಷದ ಗಿದ್ದಿನ ಮ್ಯಾಕೆ ಒಬ್ಬ ಕಾರ್ಯಕರ್ತನಾಗಿ ಕೇಗೊತ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಗುಲಾಮರು ಯಾರು ಕೂಡ ಇಲ್ಲ ಮೇಡಮ್, ಅದು ಹೋಯ್ತು, ಹಿಂದಕ್ಕಿತ್ತದು ಗುಲಾಮರು. ಯಾವಾಗ ರಾಜ್ಯದ ಇದ್ರಲ್ಲ ಅಂತ ಸಮಯದಿತ್ತು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಾಗಿದ್ದೇವೆ ನಾವು. ಡೆಮೋಕ್ರಸಿ ಇದೆ ಮೇಡಮ್. ಇದು ಏನಿದೆ ಸಂವಿಧಾನ? ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಜನರಿಗಾಗಿದ್ದೇವೆ ಮೇಡಮ್ ನಾವೆಲ್ಲರೂ. ಇವತ್ತು ಹೆಂಗಿದೆ? ಗಿವ್ ಅಂಡ್ ಟೇಕ್ ಇದೆ. ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ಅದು ಅವ್ರಿಗೆ ನೆನಪು ಹೋಗ್ತೇನೆ. 4 ಎಲೆಕ್ಷನ್ ನಲ್ಲಿ ನಾವೆಲ್ಲ ಮತ್ತೆ ಕಾರ್ಯಕರ್ತರು ಅವ್ರಿಗೆ MLA ಮಾಡಿದ್ದೇವೆ. ಅದ್ರ ಬಗ್ಗೆ ಯಾಕೆ ಬರ್ತಾ ಇಲ್ಲ? ಅವಾಗ ಶಬಾಜ್ಗಿರಿ ಕೊಡ್ತಿರ್ ನಮಗೆ, ಸಿದ್ದು ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ರು, ಯುವಕರು ಪಡೆ ಇದೆ ಅವನ ಹತ್ರ ಅಂತ. ಇವತ್ತು ಅವ್ರ ಹತ್ರ ಏನ್, ಇವತ್ತು ಅವ್ರ ಕಾರ್ಯಕರ್ತರಿದ್ದಾರೆ, ಅವ್ರ ಗುಲಾಮರು ಇದ್ದಾರೆ, ಅವ್ರ ಕಾರ್ಯಕರ್ತರಿದ್ದಾರೆ ಹೇಳಂತ ಹೇಳಿ ಅವರಿಗೆ. ವೈಯಕ್ತಿಕವಾಗಿ ನಿನ್ನೆ ನಡೆದ ಈ ಗಲಾಟೆ ಗದ್ದಲ ಇದ್ರ ನಡುವೆ ನಿಮ್ಮನ್ನ ಗುಲಾಮ ಅಂತ ಕರೆದ್ರು. ಭೀಮರಾವ್ ಪಾಟೀಲ್ ಅವ್ರ ಬಾಯಲ್ಲಿ ಬಂದ ಮಾತಿದು ಗುಲಾಮ, ನಮ್ಮಿಂದಲೇ ನೀನ್ MLA ಆಗಿರೋದು, ನಮ್ಮಿಂದಲೇ ನೀನು ಬೆಳೆದಿರೋದು ಅಂತ ಹೇಳಿ ಈ ಪದ ಬಳಕೆ ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ನನಗ್ ಬೇಸರ ಇದೆ ಸರ್. ಬಟ್ ಜನ ಕೇಳಿಸ್ಕೊಂಡಿದ್ದಾರೆ, ಹಾಗಾಗಿ ನಾನು ಪ್ರಶ್ನೆ ಮಾಡ್ಲೇಬೇಕು. ಯಾಕೆ ಕರೆದ್ರು ನಿಮ್ಮನ್ ಗುಲಾಮ ಅಂತ ಹೇಳಿ? ಯಾರಿಗ್ ಗುಲಾಮ ಅಂತೆ ನೀವು? ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ ತಮ್ಮ ಮುಖಾಂತರ ಅವರಿಗೆ. ಈಗ ಅವರು ಕಾಂಗ್ರೆಸ್ ಲಿಂದ MLA ಆಗಿದಾರ, 4 ಸರ್ತಿ ಮಂತ್ರಿ ಆಗಿದಾರ. ಅವ್ರ ಗಾಡ್ ಫಾದರ್ ಯಾರು? ಸಿದ್ದರಾಮಯ್ಯ ಅವರು ಇದ್ದಾರ, DK ಶಿವಕುಮಾರ್ ಇದ್ದಾರ, ಖರ್ಗೆ ಸಾಹೇಬರು ಇದ್ದಾರ. ಈಗ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನೀನ್ ನನ್ ಗುಲಾಮ್ ಇದಾರ ಅಂತ ಹೇಳ್ತಾರೆ ಏನ್ ರಾಜಶೇಖರ್ ಪಾಟೀಲ್ಗೆ? ಒಂದು ಪಕ್ಷದ ಗಿದ್ದಿನ ಮ್ಯಾಕೆ ಒಬ್ಬ ಕಾರ್ಯಕರ್ತನಾಗಿ ಕೇಗೊತ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಗುಲಾಮರು ಯಾರು ಕೂಡ ಇಲ್ಲ ಮೇಡಮ್, ಅದು ಹೋಯ್ತು, ಹಿಂದಕ್ಕಿತ್ತದು ಗುಲಾಮರು. ಯಾವಾಗ ರಾಜ್ಯದ ಇದ್ರಲ್ಲ ಅಂತ ಸಮಯದಿತ್ತು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಾಗಿದ್ದೇವೆ ನಾವು. ಡೆಮೋಕ್ರಸಿ ಇದೆ ಮೇಡಮ್. ಇದು ಏನಿದೆ ಸಂವಿಧಾನ? ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಜನರಿಗಾಗಿದ್ದೇವೆ ಮೇಡಮ್ ನಾವೆಲ್ಲರೂ. ಇವತ್ತು ಹೆಂಗಿದೆ? ಗಿವ್ ಅಂಡ್ ಟೇಕ್ ಇದೆ. ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ಅದು ಅವ್ರಿಗೆ ನೆನಪು ಹೋಗ್ತೇನೆ. 4 ಎಲೆಕ್ಷನ್ ನಲ್ಲಿ ನಾವೆಲ್ಲ ಮತ್ತೆ ಕಾರ್ಯಕರ್ತರು ಅವ್ರಿಗೆ MLA ಮಾಡಿದ್ದೇವೆ. ಅದ್ರ ಬಗ್ಗೆ ಯಾಕೆ ಬರ್ತಾ ಇಲ್ಲ? ಅವಾಗ ಶಬಾಜ್ಗಿರಿ ಕೊಡ್ತಿರ್ ನಮಗೆ, ಸಿದ್ದು ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ರು, ಯುವಕರು ಪಡೆ ಇದೆ ಅವನ ಹತ್ರ ಅಂತ. ಇವತ್ತು ಅವ್ರ ಹತ್ರ ಏನ್, ಇವತ್ತು ಅವ್ರ ಕಾರ್ಯಕರ್ತರಿದ್ದಾರೆ, ಅವ್ರ ಗುಲಾಮರು ಇದ್ದಾರೆ, ಅವ್ರ ಕಾರ್ಯಕರ್ತರಿದ್ದಾರೆ ಹೇಳಂತ ಹೇಳಿ ಅವರಿಗೆ. ವೈಯಕ್ತಿಕವಾಗಿ ನಿನ್ನೆ ನಡೆದ ಈ ಗಲಾಟೆ ಗದ್ದಲ ಇದ್ರ ನಡುವೆ ನಿಮ್ಮನ್ನ ಗುಲಾಮ ಅಂತ ಕರೆದ್ರು. ಭೀಮರಾವ್ ಪಾಟೀಲ್ ಅವ್ರ ಬಾಯಲ್ಲಿ ಬಂದ ಮಾತಿದು ಗುಲಾಮ, ನಮ್ಮಿಂದಲೇ ನೀನ್ MLA ಆಗಿರೋದು, ನಮ್ಮಿಂದಲೇ ನೀನು ಬೆಳೆದಿರೋದು ಅಂತ ಹೇಳಿ ಈ ಪದ ಬಳಕೆ ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ನನಗ್ ಬೇಸರ ಇದೆ ಸರ್. ಬಟ್ ಜನ ಕೇಳಿಸ್ಕೊಂಡಿದ್ದಾರೆ, ಹಾಗಾಗಿ ನಾನು ಪ್ರಶ್ನೆ ಮಾಡ್ಲೇಬೇಕು. ಯಾಕೆ ಕರೆದ್ರು ನಿಮ್ಮನ್ ಗುಲಾಮ ಅಂತ ಹೇಳಿ? ಯಾರಿಗ್ ಗುಲಾಮ ಅಂತೆ ನೀವು? ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ ತಮ್ಮ ಮುಖಾಂತರ ಅವರಿಗೆ. ಈಗ ಅವರು ಕಾಂಗ್ರೆಸ್ ಲಿಂದ MLA ಆಗಿದಾರ, 4 ಸರ್ತಿ ಮಂತ್ರಿ ಆಗಿದಾರ. ಅವ್ರ ಗಾಡ್ ಫಾದರ್ ಯಾರು? ಸಿದ್ದರಾಮಯ್ಯ ಅವರು ಇದ್ದಾರ, DK ಶಿವಕುಮಾರ್ ಇದ್ದಾರ, ಖರ್ಗೆ ಸಾಹೇಬರು ಇದ್ದಾರ. ಈಗ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನೀನ್ ನನ್ ಗುಲಾಮ್ ಇದಾರ ಅಂತ ಹೇಳ್ತಾರೆ ಏನ್ ರಾಜಶೇಖರ್ ಪಾಟೀಲ್ಗೆ? ಒಂದು ಪಕ್ಷದ ಗಿದ್ದಿನ ಮ್ಯಾಕೆ ಒಬ್ಬ ಕಾರ್ಯಕರ್ತನಾಗಿ ಕೇಗೊತ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಗುಲಾಮರು ಯಾರು ಕೂಡ ಇಲ್ಲ ಮೇಡಮ್, ಅದು ಹೋಯ್ತು, ಹಿಂದಕ್ಕಿತ್ತದು ಗುಲಾಮರು. ಯಾವಾಗ ರಾಜ್ಯದ ಇದ್ರಲ್ಲ ಅಂತ ಸಮಯದಿತ್ತು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಾಗಿದ್ದೇವೆ ನಾವು. ಡೆಮೋಕ್ರಸಿ ಇದೆ ಮೇಡಮ್. ಇದು ಏನಿದೆ ಸಂವಿಧಾನ? ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಜನರಿಗಾಗಿದ್ದೇವೆ ಮೇಡಮ್ ನಾವೆಲ್ಲರೂ. ಇವತ್ತು ಹೆಂಗಿದೆ? ಗಿವ್ ಅಂಡ್ ಟೇಕ್ ಇದೆ. ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ಅದು ಅವ್ರಿಗೆ ನೆನಪು ಹೋಗ್ತೇನೆ. 4 ಎಲೆಕ್ಷನ್ ನಲ್ಲಿ ನಾವೆಲ್ಲ ಮತ್ತೆ ಕಾರ್ಯಕರ್ತರು ಅವ್ರಿಗೆ MLA ಮಾಡಿದ್ದೇವೆ. ಅದ್ರ ಬಗ್ಗೆ ಯಾಕೆ ಬರ್ತಾ ಇಲ್ಲ? ಅವಾಗ ಶಬಾಜ್ಗಿರಿ ಕೊಡ್ತಿರ್ ನಮಗೆ, ಸಿದ್ದು ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ರು, ಯುವಕರು ಪಡೆ ಇದೆ ಅವನ ಹತ್ರ ಅಂತ. ಇವತ್ತು ಅವ್ರ ಹತ್ರ ಏನ್, ಇವತ್ತು ಅವ್ರ ಕಾರ್ಯಕರ್ತರಿದ್ದಾರೆ, ಅವ್ರ ಗುಲಾಮರು ಇದ್ದಾರೆ, ಅವ್ರ ಕಾರ್ಯಕರ್ತರಿದ್ದಾರೆ ಹೇಳಂತ ಹೇಳಿ ಅವರಿಗೆ. ವೈಯಕ್ತಿಕವಾಗಿ ನಿನ್ನೆ ನಡೆದ ಈ ಗಲಾಟೆ ಗದ್ದಲ ಇದ್ರ ನಡುವೆ ನಿಮ್ಮನ್ನ ಗುಲಾಮ ಅಂತ ಕರೆದ್ರು.
ಭೀಮರಾವ್ ಪಾಟೀಲ್ ಅವ್ರ ಬಾಯಲ್ಲಿ ಬಂದ ಮಾತಿದು ಗುಲಾಮ, ನಮ್ಮಿಂದಲೇ ನೀನ್ MLA ಆಗಿರೋದು, ನಮ್ಮಿಂದಲೇ ನೀನು ಬೆಳೆದಿರೋದು ಅಂತ ಹೇಳಿ ಈ ಪದ ಬಳಕೆ ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ನನಗ್ ಬೇಸರ ಇದೆ ಸರ್. ಬಟ್ ಜನ ಕೇಳಿಸ್ಕೊಂಡಿದ್ದಾರೆ, ಹಾಗಾಗಿ ನಾನು ಪ್ರಶ್ನೆ ಮಾಡ್ಲೇಬೇಕು. ಯಾಕೆ ಕರೆದ್ರು ನಿಮ್ಮನ್ ಗುಲಾಮ ಅಂತ ಹೇಳಿ? ಯಾರಿಗ್ ಗುಲಾಮ ಅಂತೆ ನೀವು? ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ ತಮ್ಮ ಮುಖಾಂತರ ಅವರಿಗೆ. ಈಗ ಅವರು ಕಾಂಗ್ರೆಸ್ ಲಿಂದ MLA ಆಗಿದಾರ, 4 ಸರ್ತಿ ಮಂತ್ರಿ ಆಗಿದಾರ. ಅವ್ರ ಗಾಡ್ ಫಾದರ್ ಯಾರು? ಸಿದ್ದರಾಮಯ್ಯ ಅವರು ಇದ್ದಾರ, DK ಶಿವಕುಮಾರ್ ಇದ್ದಾರ, ಖರ್ಗೆ ಸಾಹೇಬರು ಇದ್ದಾರ. ಈಗ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನೀನ್ ನನ್ ಗುಲಾಮ್ ಇದಾರ ಅಂತ ಹೇಳ್ತಾರೆ ಏನ್ ರಾಜಶೇಖರ್ ಪಾಟೀಲ್ಗೆ? ಒಂದು ಪಕ್ಷದಾಗ ಇದ್ದಿನ ಮ್ಯಾಕೆ ಒಬ್ಬ ಕಾರ್ಯಕರ್ತನಾಗಿ ಕೇಗೊತ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಗುಲಾಮರು ಯಾರು ಕೂಡ ಇಲ್ಲ ಮೇಡಮ್, ಅದು ಹೋಯ್ತು, ಹಿಂದಕ್ಕಿತ್ತದು ಗುಲಾಮರು. ಯಾವಾಗ ರಾಜದ ಇದ್ರಲ್ಲ ಅಂತ ಸಮಯ ಇದಿತ್ತು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಾಗ ಇದ್ದೇವೆ ನಾವು, ಡೆಮೋಕ್ರಸಿ ಇದೆ ಮೇಡಮ್. ಇದು ಏನಿದೆ ಸಂವಿಧಾನ? ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಜನರಿಗಾಗಿದ್ದೇವೆ ಮೇಡಮ್ ನಾವೆಲ್ಲರೂ. ಇವತ್ತು ಹೆಂಗಿದೆ, ಗಿವ್ ಅಂಡ್ ಟೇಕ್ ಇದೆ. ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ಅದು ಅವ್ರಿಗೆ ನೆನಪು ಹೋಗ್ತೇನೆ. 4 ಎಲೆಕ್ಷನ್ ಅಲ್ಲಿ ನಾವೆಲ್ಲ ಮತ್ತೆ ಕಾರ್ಯಕರ್ತರು ಅವ್ರಿಗೆ MLA ಮಾಡಿದ್ದೇವೆ, ಅದ್ರ ಬಗ್ಗೆ ಯಾಕೆ ಬರ್ತಾ ಇಲ್ಲ? ಅವಾಗ ಶಬಾಜ್ಗಿರಿ ಕೊಡ್ತಿರು ನಮಗೆ, ಸಿದ್ದು ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ರು, ಯುವಕರು ಪಡೆ ಇದೆ ಅವನ ಹತ್ರ ಅಂತ. ಇವತ್ತು ಅವ್ರ ಹತ್ರ ಏನ್, ಇವತ್ತು ಅವ್ರ ಕಾರ್ಯಕರ್ತರಿದ್ದಾರೆ, ಅವ್ರ ಗುಲಾಮರು ಇದ್ದಾರೆ, ಅವ್ರ ಕಾರ್ಯಕರ್ತರಿದ್ದಾರೆ ಹೇಳಂತ ಹೇಳಿ ಅವರಿಗೆ. ವೈಯಕ್ತಿಕವಾಗಿ ನಿನ್ನೆ ನಡೆದ ಈ ಗಲಾಟೆ ಗದ್ದಲ ಇದ್ರ ನಡುವೆ ನಿಮ್ಮನ್ನ ಗುಲಾಮ ಅಂತ ಕರೆದ್ರು. ಭೀಮರಾವ್ ಪಾಟೀಲ್ ಅವ್ರ ಬಾಯಲ್ಲಿ ಬಂದ ಮಾತಿದು ಗುಲಾಮ, ನಮ್ಮಿಂದಲೇ ನೀನ್ MLA ಆಗಿರೋದು, ನಮ್ಮಿಂದಲೇ ನೀನು ಬೆಳೆದಿರೋದು ಅಂತ ಹೇಳಿ ಈ ಪದ ಬಳಕೆ ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ನನಗ್ ಬೇಸರ ಇದೆ ಸರ್. ಬಟ್ ಜನ ಕೇಳಿಸ್ಕೊಂಡಿದ್ದಾರೆ, ಹಾಗಾಗಿ ನಾನು ಪ್ರಶ್ನೆ ಮಾಡ್ಲೇಬೇಕು. ಯಾಕೆ ಕರೆದ್ರು ನಿಮ್ಮನ್ ಗುಲಾಮ ಅಂತ ಹೇಳಿ? ಯಾರಿಗ್ ಗುಲಾಮ ಅಂತೆ ನೀವು? ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ ತಮ್ಮ ಮುಖಾಂತರ ಅವರಿಗೆ. ಈಗ ಅವರು ಕಾಂಗ್ರೆಸ್ ಲಿಂದ MLA ಆಗಿದಾರ, 4 ಸರ್ತಿ ಮಂತ್ರಿ ಆಗಿದಾರ. ಅವ್ರ ಗಾಡ್ ಫಾದರ್ ಯಾರು? ಸಿದ್ದರಾಮಯ್ಯ ಅವರು ಇದ್ದಾರ, DK ಶಿವಕುಮಾರ್ ಇದ್ದಾರ, ಖರ್ಗೆ ಸಾಹೇಬರು ಇದ್ದಾರ. ಈಗ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನೀನ್ ನನ್ ಗುಲಾಮ್ ಇದಾರ ಅಂತ ಹೇಳ್ತಾರೆ ಏನ್ ರಾಜಶೇಖರ್ ಪಾಟೀಲ್ಗೆ? ಒಂದು ಪಕ್ಷದಾಗ ಇದ್ದಿನ ಮ್ಯಾಕೆ ಒಬ್ಬ ಕಾರ್ಯಕರ್ತನಾಗಿ ಕೇಗೊತ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಗುಲಾಮರು ಯಾರು ಕೂಡ ಇಲ್ಲ ಮೇಡಮ್, ಅದು ಹೋಯ್ತು, ಹಿಂದಕ್ಕಿತ್ತದು ಗುಲಾಮರು. ಯಾವಾಗ ರಾಜದ ಇದ್ರಲ್ಲ ಅಂತ ಸಮಯ ಇದಿತ್ತು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಾಗ ಇದ್ದೇವೆ ನಾವು, ಡೆಮೋಕ್ರಸಿ ಇದೆ ಮೇಡಮ್. ಇದು ಏನಿದೆ ಸಂವಿಧಾನ? ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಜನರಿಗಾಗಿದ್ದೇವೆ ಮೇಡಮ್ ನಾವೆಲ್ಲರೂ. ಇವತ್ತು ಹೆಂಗಿದೆ, ಗಿವ್ ಅಂಡ್ ಟೇಕ್ ಇದೆ. ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ಅದು ಅವ್ರಿಗೆ ನೆನಪು ಹೋಗ್ತೇನೆ. 4 ಎಲೆಕ್ಷನ್ ಅಲ್ಲಿ ನಾವೆಲ್ಲ ಮತ್ತೆ ಕಾರ್ಯಕರ್ತರು ಅವ್ರಿಗೆ MLA ಮಾಡಿದ್ದೇವೆ, ಅದ್ರ ಬಗ್ಗೆ ಯಾಕೆ ಬರ್ತಾ ಇಲ್ಲ? ಅವಾಗ ಶಬಾಜ್ಗಿರಿ ಕೊಡ್ತಿರು ನಮಗೆ, ಸಿದ್ದು ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ರು, ಯುವಕರು ಪಡೆ ಇದೆ ಅವನ ಹತ್ರ ಅಂತ. ಇವತ್ತು ಅವ್ರ ಹತ್ರ ಏನ್, ಇವತ್ತು ಅವ್ರ ಕಾರ್ಯಕರ್ತರಿದ್ದಾರೆ, ಅವ್ರ ಗುಲಾಮರು ಇದ್ದಾರೆ, ಅವ್ರ ಕಾರ್ಯಕರ್ತರಿದ್ದಾರೆ ಹೇಳಂತ ಹೇಳಿ ಅವರಿಗೆ. ವೈಯಕ್ತಿಕವಾಗಿ ನಿನ್ನೆ ನಡೆದ ಈ ಗಲಾಟೆ ಗದ್ದಲ ಇದ್ರ ನಡುವೆ ನಿಮ್ಮನ್ನ ಗುಲಾಮ ಅಂತ ಕರೆದ್ರು. ಭೀಮರಾವ್ ಪಾಟೀಲ್ ಅವ್ರ ಬಾಯಲ್ಲಿ ಬಂದ ಮಾತಿದು ಗುಲಾಮ, ನಮ್ಮಿಂದಲೇ ನೀನ್ MLA ಆಗಿರೋದು, ನಮ್ಮಿಂದಲೇ ನೀನು ಬೆಳೆದಿರೋದು ಅಂತ ಹೇಳಿ ಈ ಪದ ಬಳಕೆ ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ನನಗ್ ಬೇಸರ ಇದೆ ಸರ್. ಬಟ್ ಜನ ಕೇಳಿಸ್ಕೊಂಡಿದ್ದಾರೆ, ಹಾಗಾಗಿ ನಾನು ಪ್ರಶ್ನೆ ಮಾಡ್ಲೇಬೇಕು. ಯಾಕೆ ಕರೆದ್ರು ನಿಮ್ಮನ್ ಗುಲಾಮ ಅಂತ ಹೇಳಿ? ಯಾರಿಗ್ ಗುಲಾಮ ಅಂತೆ ನೀವು? ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ ತಮ್ಮ ಮುಖಾಂತರ ಅವರಿಗೆ. ಈಗ ಅವರು ಕಾಂಗ್ರೆಸ್ ಲಿಂದ MLA ಆಗಿದಾರ, 4 ಸರ್ತಿ ಮಂತ್ರಿ ಆಗಿದಾರ. ಅವ್ರ ಗಾಡ್ ಫಾದರ್ ಯಾರು? ಸಿದ್ದರಾಮಯ್ಯ ಅವರು ಇದ್ದಾರ, DK ಶಿವಕುಮಾರ್ ಇದ್ದಾರ, ಖರ್ಗೆ ಸಾಹೇಬರು ಇದ್ದಾರ. ಈಗ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನೀನ್ ನನ್ ಗುಲಾಮ್ ಇದಾರ ಅಂತ ಹೇಳ್ತಾರೆ ಏನ್ ರಾಜಶೇಖರ್ ಪಾಟೀಲ್ಗೆ? ಒಂದು ಪಕ್ಷದಾಗ ಇದ್ದಿನ ಮ್ಯಾಕೆ ಒಬ್ಬ ಕಾರ್ಯಕರ್ತನಾಗಿ ಕೇಗೊತ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಗುಲಾಮರು ಯಾರು ಕೂಡ ಇಲ್ಲ ಮೇಡಮ್, ಅದು ಹೋಯ್ತು, ಹಿಂದಕ್ಕಿತ್ತದು ಗುಲಾಮರು. ಯಾವಾಗ ರಾಜದ ಇದ್ರಲ್ಲ ಅಂತ ಸಮಯ ಇದಿತ್ತು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಾಗ ಇದ್ದೇವೆ ನಾವು, ಡೆಮೋಕ್ರಸಿ ಇದೆ ಮೇಡಮ್. ಇದು ಏನಿದೆ ಸಂವಿಧಾನ? ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಜನರಿಗಾಗಿದ್ದೇವೆ ಮೇಡಮ್ ನಾವೆಲ್ಲರೂ. ಇವತ್ತು ಹೆಂಗಿದೆ, ಗಿವ್ ಅಂಡ್ ಟೇಕ್ ಇದೆ. ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ಅದು ಅವ್ರಿಗೆ ನೆನಪು ಹೋಗ್ತೇನೆ. 4 ಎಲೆಕ್ಷನ್ ಅಲ್ಲಿ ನಾವೆಲ್ಲ ಮತ್ತೆ ಕಾರ್ಯಕರ್ತರು ಅವ್ರಿಗೆ MLA ಮಾಡಿದ್ದೇವೆ, ಅದ್ರ ಬಗ್ಗೆ ಯಾಕೆ ಬರ್ತಾ ಇಲ್ಲ? ಅವಾಗ ಶಬಾಜ್ಗಿರಿ ಕೊಡ್ತಿರು ನಮಗೆ, ಸಿದ್ದು ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ರು, ಯುವಕರು ಪಡೆ ಇದೆ ಅವನ ಹತ್ರ ಅಂತ. ಇವತ್ತು ಅವ್ರ ಹತ್ರ ಏನ್, ಇವತ್ತು ಅವ್ರ ಕಾರ್ಯಕರ್ತರಿದ್ದಾರೆ, ಅವ್ರ ಗುಲಾಮರು ಇದ್ದಾರೆ, ಅವ್ರ ಕಾರ್ಯಕರ್ತರಿದ್ದಾರೆ ಹೇಳಂತ ಹೇಳಿ ಅವರಿಗೆ. ವೈಯಕ್ತಿಕವಾಗಿ